ಶುಭೋದಯ. ಒಂದು ತರಕಾರಿ ಮೇಳ. ಎಲ್ಲ ಥರ ತರಕಾರಿಗಳು, ಏನೋ ಆಲೂಗಡ್ಡೆ, ಬದನೆಕಾಯಿ, ಟೊಮೆಟೊ, ಈರುಳ್ಳಿ, ಎಲ್ಲ ಥರ ತರಕಾರಿಗಳು ಇತ್ತು. ಎಲ್ಲ ಜನ ಬಂದು ಅವ್ರವ್ರಿಗೆ ಬೇಕಾದಂಥ ತರಕಾರಿಗಳನ್ನೆಲ್ಲ ತೊಗೊಂಡು ಹೋದರು. ಆದರೆ ಒಂದು ತರಕಾರಿ ಮಾತ್ರ ಬೇಜಾರು ಮಾಡ್ಕೊಂಡಿತ್ತು. ಯಾವ ತರಕಾರಿ ಅಂದರೆ ಹಾಗಲಕಾಯಿ. ಯಾಕೆಂದರೆ ಯಾರೂ ಅದನ್ನ ತೊಗೊಂಡು ಹೋಗಿರಲಿಲ್ಲ, ಯಾಕೆ ಕಹಿ ಅದು. ಆವಾಗ ಯಾರೋ ಒಬ್ಬ ವ್ಯಕ್ತಿ ಬಂದವನು ಕೇಳ್ದ ಹಾಗಲಕಾಯಿನ, ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ನನ್ನ ಯಾರೂ ತೊಗೊಂಡೇ ಹೋಗಲಿಲ್ಲ ಅಂತ. ಅವಾಗ ಅವನಂದ, ನೀನು ಇಲ್ಲೆಲ್ಲ ಇರಬೇಕಾಗಿರೋದು, ಬಾ ಅಂತ ಕರ್ಕೊಂಡೋಗಿ ಒಂದು ಕಡೆ ಇಟ್ಟ ತಕ್ಷಣ ಬರೋ ಜನ ಎಲ್ಲ ಹಾಗಲಕಾಯಿನೇ ತೊಗೊಂಡೋಗ್ತಾಯಿದ್ರು. ಅವ್ನು ಎಲ್ಲಿ ತೊಗೊಂಡೋಗಿಟ್ಟ ಗೊತ್ತಾ ಆ ಗಾಡಿನ ಅವ್ನು ತೊಗೊಂಡೋಗಿಟ್ಟಿದ್ದು ಒಂದು ಆಯುರ್ವೇದಿಕ್ ಚಿಕಿತ್ಸಾಲಯದ ಎದುರುಗಡೆ. ಸೊ ಯಾರ್ಯಾರಿಗೆ ಈ ಸಕ್ಕರೆ ಕಾಯಿಲೆ, ಇನ್ನೊಂದು ಕಾಯಿಲೆ, ಮತ್ತೊಂದು ಕಾಯಿಲೆ ಇರೋರಿಗೆಲ್ಲ ಹಾಗಲಕಾಯಿ ಜ್ಯೂಸ್ ಕುಡಿ ಅಂತ ಹೇಳಿ ಕಳಿಸ್ತಿದ್ರು. ಅಲ್ಲಿಂದ ಬಂದೆಲ್ಲ ತೊಗೊಂಡೋದ್ರು. ಅದಕ್ಕೆ ನಾನು ಹೇಳೋದು, ಯು ಹ್ಯಾವ್ ಟು ಬಿ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ಇದುವೇ ನಿತ್ಯ ಸತ್ಯ.